ಎಲ್ಲರಿಗೂ ನಮಸ್ಕಾರ. ಮೀಲಾದುನ್ನಬಿ ಅಂದರೆ ಪ್ರವಾದಿ ಮೊಹಮ್ಮದ್ ರವರ ಜನ್ಮದಿನಾಚರಣೆ 25/8/2026 ಇಸ್ಲಾಮಿಕ್ ತಿಂಗಳಾದ ರಬಿಯುಲ್ ಅವ್ವಲ್ ಎನ್ನುವುದು ತಿಂಗಳ ಹೆಸರು. ಚಂದ್ರನ ನೋಡಿ ಆಚರಿಸುವುದು. ಪ್ರವಾದಿ ಮೊಹಮ್ಮದ್ ರವರ ಜನ್ಮದಿನದ ಸಂತೋಷಕ್ಕಾಗಿ ಮೆರವಣಿಗೆ ಆಯೋಜಿಸಿರುತ್ತಾರೆ. ವಾಹನ ಮೆರವಣಿಗೆ, ಕಾಲ್ನಡಿಗೆ ಜಾಥಾ, ದಾರಿಯ ಉದ್ದಕ್ಕೂ ಸಿಹಿ ತಿಂಡಿ ಕೊಡುವುದು. ಮೆರವಣಿಗೆಯಲ್ಲಿ ಮುಸಲ್ಮಾನರಲ್ಲದೆ ಇತರ ಧರ್ಮದವರು ಪಾಲುಗೊಳ್ಳುತ್ತಾರೆ. ಮೊಹಮ್ಮದ್ ರವರ ಜನ್ಮದಿನದ ಹೆಸರಿನಲ್ಲಿ ಊಟ ಮಾಡಿಸುವ ಪುಣ್ಯ ಬರುತ್ತದೆ ಎಂದು ಧಾರ್ಮಿಕ ಕೇಂದ್ರಗಳಲ್ಲಿ ಆಯೋಜಿಸಿರುತ್ತಾರೆ. ಇಸ್ಲಾಂ ಧರ್ಮದಲ್ಲಿ ಈದ್ ಮಿಲಾದ್ ಆಚರಣೆ ಜಗತ್ತಿನ ವಿವಿಧ ಕಡೆಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಿಸುತ್ತಾರೆ. ರಬಿಯುಲ್ ಅವ್ವಲ್ ತಿಂಗಳ ಆರಂಭದಿಂದ 1 ತಿಂಗಳವರೆಗೂ ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ. ಮುಸಲ್ಮಾನರ ಧಾರ್ಮಿಕ ಕೇಂದ್ರಗಳು, ವಿದ್ಯಾಸಂಸ್ಥೆಗಳನ್ನು ಬಣ್ಣದ ದೀಪಗಳಿಂದ ಅಲಂಕರಿಸಲಾಗಿರುತ್ತದೆ. ಸಾರ್ವಜನಿಕ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸುವಾಗ ಪೊಲೀಸ್ ಅನುಮತಿ ಪಡೆಯಬೇಕು. ಸಾರ್ವಜನಿಕರ ಶಾಂತಿಗೆ ಧಕ್ಕೆ ಆಗದ ಹಾಗೆ ಸರ್ಕಾರದ ಮಾರ್ಗಸೂಚಿ ಪಾಲಿಸಬೇಕು. ಎಲ್ಲ ರಾಜ್ಯಗಳಲ್ಲಿ ಪ್ರಾರ್ಥನೆಗಳು, ಕೂಟಗಳು, ದಾನ, ಧಾರ್ಮಿಕ ಚರ್ಚೆಗಳು ಹಮ್ಮಿಕೊಂಡಿರುತ್ತಾರೆ. ಮೊಹಮ್ಮದ್ ರವರ ಬೋಧನೆ ಅಂದರೆ ಮಾನವ ಸಮಾನತೆ, ಕರುಣೆ, ಎಲ್ಲರೊಂದಿಗೆ ಪ್ರೀತಿಯಿಂದ ಗೌರವ, ಕಲಹವಿಲ್ಲದೆ ನೆಮ್ಮದಿಯ ವಾತಾವರಣ ಕಾಪಾಡುವುದು. ಮೆರವಣಿಗೆ ಹೋಗುವಾಗ ಡಿಜೆ, ಹೈ ಡಿಸಿಬಲ್ ಸೌಂಡ್ ಅಂದರೆ ತುಂಬ ಜೋರಾದ ಶಬ್ದ ಸಾರ್ವಜನಿಕ ಸಭೆಗಳಲ್ಲಿ ಬಳಕೆಗೆ ಅವಕಾಶ ಇಲ್ಲ. ಡಿಜೆ ಅಳವಡಿಸಿ ನಿಯಮ ಉಲ್ಲಂಘಿಸಿದರೆ ಕಾನೂನು ಕ್ರಮ ಜರುಗಿಸಿ ಧ್ವನಿ ಉಪಕರಣ ಜಪ್ತಿ ಮಾಡಲಾಗುತ್ತದೆ. ಪ್ರಚೋದನಕಾರಿ ಘೋಷಣೆ, ಭಾವಚಿತ್ರಗಳು ಪ್ರದರ್ಶಿಸುವಂತಿಲ್ಲ. ಮೈಕ್ ಮತ್ತು ಸ್ಪೀಕರ್ ಸರ್ಕಾರದ ನಿಯಮಿತ ಅವಧಿಯಲ್ಲಿ ಮಾತ್ರ ಬಳಸಬೇಕು. ರೋಗಿಗಳಿಗೆ ತೊಂದರೆ ಕೊಡದೆ ಶಾಂತಿಯಿಂದ ಮೆರವಣಿಗೆ ಸಾಗಬೇಕು. ರಸ್ತೆಗಳ ಮೇಲೆ ತಿಂದ ಆಹಾರ ಪೊಟಣ ಹಾಕದೆ ಸ್ವಚ್ಛತೆ ಬಗ್ಗೆ ಅರಿವು ಮಾಡಿಕೊಂಡು ಸಂತೋಷದಿಂದ ಹೋಗಬೇಕು. ಎಲ್ಲರಿಗೂ ಈದ್ ಮಿಲಾದ್ ನಬಿ ಶುಭಾಶಯಗಳು. ಬಂಧುಗಳೇ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.